ಸುಮಾರು 3 ಕಿಲೋಮೀಟರ್ವರೆಗೂ ಕೂಡ ಆ ಪ್ರವಾಹ ನುಗ್ಗಿ ಬಂತು. ಭೂಕುಸಿತ ಆರಂಭವಾದ ಜಾಗದ ಬಳಿ ಟಿವಿ9 ತಂಡ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದೆ. ಭೂಕುಸಿತವಾದ ಗುಡ್ಡ ಪ್ರದೇಶ ಪಶ್ಚಿಮ ಘಟ್ಟ ಸಾಲು. ಏಕಾಏಕಿ ಮೇಘ ಸ್ಫೋಟದಿಂದಾಗಿ ಭೂಮಿ ಕುಸಿತವಾಗುತ್ತೆ. ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಪ್ರವಾಹ ನುಗ್ಗಿ ಬರುತ್ತೆ. ದೊಡ್ಡ ದೊಡ್ಡ ಮರಗಳು, ಭಾರೀ ಗಾತ್ರದ ಬಂಡೆಗಳು, ಮಣ್ಣು ಮಿಶ್ರಿತ ನೀರಿನ ಸಮೇತ ಪ್ರವಾಹ ನುಗ್ಗಿ ಬರುತ್ತೆ. ಚಾಲಿಯಾರ್ ನದಿ ಅಕ್ಕಪಕ್ಕದ 3 ಕಿಲೋಮೀಟರ್ವರೆಗೆ ಈ ಪ್ರವಾಹ ನುಗ್ಗಿ ಬಂತು. ಇನ್ನು ಎಲ್ಲಿ ಭೂಕುಸಿತ ಉಂಟಾಯಿತೋ ಅದೇ ಜಾಗದಿಂದ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿ. ಕೇರಳದ ವಯನಾಡಿನಲ್ಲಿ ಭೂಕುಸಿತ ಎಲ್ಲಿಂದ ಶುರುವಾಯಿತು ಅಂತ ನಾನಿವಾಗ ತೋರಿಸ್ತಾ ಹೋಗ್ತೀನಿ. ಟಿವಿ9 ಗ್ರೌಂಡ್ ರಿಪೋರ್ಟನ್ನು ಕೇರಳದ ವಯನಾಡಿನ ಈ ಒಂದು ಮುಂಡಕೈ ಪ್ರದೇಶದಲ್ಲಿ ಮಾಡ್ತಾ ಇದ್ದೆ. ನಾನು ನಿಂತಿರುವಂಥದ್ದು ಮುಂಡಕೈ ಪ್ರದೇಶ. ಇಲ್ಲಿಂದ ಹಿಂಭಾಗದಲ್ಲಿ ಎಲ್ಲಿಂದ ಕುಸಿತ ಆಯಿತು ಅನ್ನೋದನ್ನು ನಾನಿವಾಗ ನಮ್ಮ ಕ್ಯಾಮರಾಮನ್ ರಾಜೇಶ್ ಅದನ್ನು ತೋರಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ, ಪರ್ಟಿಕ್ಯುಲರ್ ಆಗಿ ಟೀ ಎಸ್ಟೇಟ್ಗಳೆಲ್ಲ ಎಂಡಾದ ನಂತರ ಈ ಒಂದು ಪಶ್ಚಿಮ ಘಟ್ಟ ಸಾಲು ಪ್ರದೇಶ ಏನು ಬರುತ್ತೆ, ಅಲ್ಲಿ ದೊಡ್ಡ ದೊಡ್ಡ ಕಾಡಿರುವಂತಹ ಈ ಒಂದು ಪಶ್ಚಿಮ ಘಟ್ಟದ ಗುಡ್ಡ ಪ್ರದೇಶ ಏನಿದೆ, ಅಲ್ಲಿಂದ ಮೇಲೆ ನೋಡ್ಬೋದಾಗಿದೆ. ನಮಗೇನು ಕಾಣ್ತಾ ಇದೆ, ಆ ಒಂದು ಕಾಣ್ತಾ ಇರುವಂಥ ಪಾಯಿಂಟ್ ಏನಿದೆ, ಅಲ್ಲಿ ಫಾಗ್ ಎಲ್ಲ ಕವರ್ ಆಗಿದೆ. ಅದರ ಮೇಲ್ಭಾಗ ಇನ್ನೊಂದು ಸ್ವಲ್ಪ ದೊಡ್ಡದೊಂದು ಬೆಟ್ಟ ಇದೆ. ಆ ಭಾಗದಿಂದ ಕುಸಿತ ಆರಂಭವಾಗಿರುವಂಥದ್ದು. ಸೊ ಆ ಭಾಗದಲ್ಲಿ ಕುಸಿತ ಆರಂಭವಾಗಿದ್ದಂಥದ್ದು. ಸೊ ಅಲ್ಲಿಂದ ಸ್ಟಾರ್ಟಿಂಗ್ ಕುಸಿಯುತ್ತೆ. ಅದಾದ ಬಳಿಕ ಅಕ್ಕಪಕ್ಕದಲ್ಲಿ ಅಂದರೆ ಏನು ಈ ಒಂದು ನದಿ ಅಲ್ಲಿಂದ ಹರಿದು ಬರುವಂಥದ್ದು, ಆ ಪ್ರದೇಶದಲ್ಲಿ ಆರಂಭಿಕವಾಗಿ ಏನು ಕುಸಿಯುತ್ತೆ, ಆ ಕುಸಿದಂಥದ್ದು ಮಣ್ಣು ಮತ್ತು ಕಲ್ಲು, ಮರ ದಿಮ್ಮಿಗಳೆಲ್ಲವೂ ಕೂಡ ಕೊಚ್ಕೊಂಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಆ ಕಡೆ ಈ ಕಡೆ ಹರಡ್ಕೊಳ್ಳುತ್ತೆ. ಅಲ್ಲಿಂದ ಬಂದಿದ್ದಂಥದ್ದು ಈ ಭಾಗದಲ್ಲಿ ಕುಸಿಯುತ್ತೆ. ಇಲ್ಲಿ ನೋಡ್ಬೋದಾಗಿದೆ, ಅರ್ಧ ಕಾಡಿನಂಥ ಪ್ರದೇಶ ಏನು ಕಾಣ್ತಾ ಇದೆ, ಮತ್ತು ಇನ್ನು ಉಳಿದಾಗೆ ಅಲ್ಲಿ ಏನು ಕೇವಲ ಮಣ್ಣಿನ ರಾಶಿ ಕಾಣ್ತಾ ಇದೆ, ಅದು ಕಲ್ಲು ಬಂಡೆ ಆಗಿರುತ್ತೆ. ಸೊ ಅಲ್ಲಿ ಕಲ್ಲು ಬಂಡೆವರೆಗೂ ಮೇಲ್ಪದರ ಮಣ್ಣೇನಿತ್ತು ಅದು ಸಂಪೂರ್ಣವಾಗಿ ಕುಸಿಯುತ್ತೆ. ಅದಾದ ಬಳಿಕ ನದಿಯ ಮೂಲಕವಾಗಿ ಆ ಒಂದು ಬಿದ್ದಂತಹ ಬಂಡೆಗಳ ರಾಶಿ, ಮರದ ರಾಶಿ ಕಂಪ್ಲೀಟಾಗಿ ನದಿಯ ಮೂಲಕ, ನದಿಯ ನೀರಿನಲ್ಲಿ ಮೇಘ ಸ್ಫೋಟದಂತೆ, ಪ್ರವಾಹದಂತೆ ಇಲ್ಲಿಂದ ಧಾವಿಸುತ್ತೆ. ಸರಿಸುಮಾರು ಇಲ್ಲಿ ಏನು ಆರಂಭವಾಗುತ್ತೆ ಅಲ್ಲಿಂದ 3 ಕಿಲೋಮೀಟರ್ ದೂರದವರೆಗೂ ವೇಗವಾಗಿ ಮಧ್ಯರಾತ್ರಿ ಈ ಒಂದು ಮರದ ರಾಶಿ, ಕಲ್ಲು, ನೀರು ಎಲ್ಲವೂ ಕೂಡ ಅಕ್ಕಪಕ್ಕ ಇದ್ದಂತಹ ಮನೆಗಳಿಗೆ, ಜನವಸತಿ ಪ್ರದೇಶಗಳನ್ನು ಕೊಚ್ಚಿಕೊಂಡು ಮುಂದಕ್ಕೆ ಸಾಗುತ್ತೆ. ಸೊ ಮುಂಡಕ್ಕೈನ ಈ ಒಂದು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಏನು ಆರಂಭವಾಗುತ್ತೆ, ಈ ಒಂದು ಮೇಘಸ್ಫೋಟ, ಗುಡ್ಡ ಕುಸಿದ ಆರಂಭವಾಗುತ್ತೆ. ಇದು ಇಲ್ಲಿಂದ ಸರಿಸುಮಾರು 3 ಕಿಲೋಮೀಟರ್ ದೂರದಷ್ಟು ಪ್ರದೇಶವನ್ನು ಕ್ರಮಿಸುತ್ತೆ. ಅಲ್ಲಿವರೆಗೆ ಹೋಗಿ ಅಕ್ಕಪಕ್ಕ ಇರುವಂತಹ ಎಲ್ಲ ಜನವಸತಿ ಪ್ರದೇಶಗಳನ್ನು ಆಹುತಿಗೆ ಪಡೆದುಕೊಳ್ಳುತ್ತೆ. ಸೊ ಇಲ್ಲಿಂದ ಆರಂಭವಾಗಿರುವಂಥದ್ದು 3 ಕಿಲೋಮೀಟರ್ ದೂರ ಹೋಗುತ್ತೆ. ಸೊ ಅಲ್ಲಿಂದ ಬರುವಂತಹ ಮಾರ್ಗ ಕೂಡ ಎಲ್ಲ ಕಟ್ಟಾಗಿರುವಂಥದ್ದು. ಸೊ ಈ ಒಂದು ಪ್ರದೇಶದಲ್ಲಿ ಈ ಗುಡ್ಡ ಕುಸಿತ ಏನು ಉಂಟಾಗಿತ್ತು, ಸೊ ಇಲ್ಲಿಂದ ರಕ್ಷಣಾ ಕಾರ್ಯಾಚರಣೆ ಆರಂಭ, ಅಂದರೆ ಆ 3 ಕಿಲೋಮೀಟರ್ ಎಂಡ್ ಏನಾಗಿತ್ತು ಅಲ್ಲಿಂದ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿತ್ತು. ಈಗ ಮುಂಡಕೈಯನ್ನು ತಲುಪಲಿಕ್ಕೆ ಆಗಿದೆ. ಯಾಕೆಂತ ಹೇಳಿದರೆ ಆ ಒಂದು ಬ್ರಿಡ್ಜನ್ನು ಏನು ನಿರ್ಮಾಣ ಮಾಡಲಾಯಿತು ಅಲ್ಲಿಂದ ಬಂದಂಥವರು ಇಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕಾರ್ಯನಿರತರಾಗಿರುವಂಥದ್ದು. ಮುಂಡಕೈನಿಂದ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, ಟಿವಿ9 ವಯನಾಡು.